ನನ್ನ ಪ್ರೀತಿಯ ಬಸ್ ಮಹಿಳೆಯರುಗಳೇ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತಿನ ಎಪಿಸೋಡ್ ಅಲ್ಲಿ ಭೂಮಿ ಮತ್ತೆ ಮನೆ ಆಸ್ತಿ ಅದು ಸಂಬಂಧಿತಕ್ಕೆ ಯಾವ ತರ ಕಾನೂನುಗಳಿವೆ, ಯಾವ ತರ ಕಾನೂನು ಬದ್ಧತೆಗಳಿದೆ ನಮ್ಮ ದೇಶದಲ್ಲಿ, ಇದನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು, ನಮ್ಮ ಊರಲ್ಲಿ ಈ ತರ ಹೆಣ್ಮಕ್ಳಿಗೆ ಆಸ್ತಿ ಮೇಲೆ ಹಕ್ಕಿರೋ ಏನಾದ್ರೂ ಅವಕಾಶಗಳಿದೆಯಾ, ಮತ್ತೆ ನಮ್ಮ ಹೆಣ್ಮಕ್ಳ ಅನುಕೂಲಕ್ಕೆ ಯಾವ ತರ ನಿಬಂಧನೆಗಳಿದೆ, ಇದನ್ನ ಪರಿಶೀಲಿಸೋಣ ಬನ್ನಿ. ಆಸ್ತಿ ಅಂತ ಇರೋದು ಬರೀ ಹಣ ಅಲ್ಲ, ಮತ್ತೆ ಕಾನೂನು ಮಾತ್ರ ಅಲ್ಲ. ಅದು ಬಂದ್ಬಿಟ್ಟು ಒಂದು ಭದ್ರತೆ, ಗೌರವ, ಮತ್ತೆ ನಾವು ಸವಾಲ್ ಕೇಳಲಿಕ್ಕೆ, ಒಂದು ಪ್ರಶ್ನೆ ಕೇಳಲಿಕ್ಕೆ ನಮ್ಗೊಂದು ಹಕ್ಕು ಸಿಗತ್ತೆ, ಸ್ವಾತಂತ್ರ್ಯ ಕೂಡ ಅದು. ಈಗ ನಮ್ಮ ಹೆಸರಲ್ಲಿ ಆಸ್ತಿ ಇದ್ರೆ ಒಂದು ಅರ್ಜಿ ಹಾಕುವಾಗ ಸರ್ಕಾರದಲ್ಲಿ, ಅದೇ ತರ ಮನೆಯಲ್ಲಿ ಕೂಡ ನಮ್ಮ ಮಾತು ಕೇಳಕ್ಕೆ ಮತ್ತೆ ನಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ. ಎಷ್ಟು ಹೆಣ್ಮಕ್ಳು ಎದುರಿಸ್ಕೊಳ್ತಾರೆ, ಹೇಗಪ್ಪ ಕೇಳೋದು, ಕೇಳಿದ್ರೆ ಲೋಭಿ ಅಂತ ಅನ್ಸುತ್ತೆ ಎಲ್ಲರಿಗೂ ಅಂತ. ಆದ್ರೆ ಲೋಭಿ ಎಲ್ಲ ಇದು, ಅದು ನಿಮ್ಮ ಹಕ್ಕು ಮತ್ತೆ ನಿಮ್ಮ ಗೌರವಕ್ಕೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಅದೊಂದು ಟಿಕೆಟ್ ತರ ಇರುತ್ತೆ. ಕೆಲವೊಂದು ಪರಿಸ್ಥಿತಿನಲ್ಲಿ ನಾವು ನಮ್ಮ ಮನೇನ ಬಿಟ್ಕೊಡ್ಬೇಕಾಗತ್ತೆ, ಆಸ್ತಿನ ಬಿಟ್ಕೊಡ್ಬೇಕಾಗತ್ತೆ. ಆ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಹೆಸರಲ್ಲಿ ಆ ಆಸ್ತಿ ಇದ್ರೆ ನಿಮ್ಗೊಂದು ಬೆಂಬಲ ಅದು. ಇದಕ್ಕೆಲ್ಲಗೋಸ್ಕರ ನಿಮ್ಮ ಹೆಸರಲ್ಲಿ ಆಸ್ತಿ ಇರೋದು ಏನಕ್ಕೆ ಮುಖ್ಯ ಅಂತ ನಾನು ಹೇಳಿದ್ದು. ಮಹಿಳೆಯರಿಗೂ ಪುರುಷರಂತೆ ಆಸ್ತಿ ಮೇಲೆ ಹಕ್ಕುಗಳಿದೆ. 2005ರಲ್ಲಿ ಈ ಹಕ್ಕನ್ನ ಸರ್ಕಾರ ಕೊಟ್ಟಿದೆ ಹೆಣ್ಮಕ್ಳಿಗೆ. ಈಗ ನಿಮ್ಮ ದುಡಿಮೆಯಿಂದ ನೀವು ಆಸ್ತಿ ತಗೊಂಡ್ರೆ ಅದು ನಿಮ್ಮ ಹೆಸರಲ್ಲೇ ಇರುತ್ತೆ. ಆದ್ರೆ ಏನೋ ಯೋಜನೆಯಲ್ಲಿ ನಿಮ್ಮ ಹೆಸರು ಹಾಕ್ಲಿಲ್ಲ ಅಂದ್ರೆ ಪುರುಷರ ಹೆಸರಲ್ಲಿ ಆ ಆಸ್ತಿ ಹೋಗ್ಬಿಡತ್ತೆ. ಈಗ ಎಷ್ಟೋ ಯೋಜನೆಗಳಿದೆ ಮನೆಗೋಸ್ಕರ, ಆಸ್ತಿಗೋಸ್ಕರ, ಅದರಲ್ಲಿ ನಿಮ್ಮ ಹೆಸರು ಬರಬೇಕು ಅಂತ ನೀವು ಅದನ್ನ ಪರೀಕ್ಷಿಸಬೇಕು. ಅದೇ ತರ ನಿಮ್ದು ಜಾಯಿಂಟ್ ಹೆಸರಲ್ಲಿ, ಸಂಯುಕ್ತ ಹೆಸರಲ್ಲಿ ಆಸ್ತಿ ಇದ್ರೆ ನಂತರ ಅದನ್ನ ಹೇಗೆ ನೀವು ಪಡ್ಕೋಬೇಕು, ನಿಮ್ಮ ಹೆಸರಲ್ಲಿ ಹೇಗೆ ಹಾಕೋಬೇಕು, ಮಾಡ್ಕೋಬೇಕು ಅಂತ ಅದನ್ನ ಪರಿಶೀಲಿಸಲಿಕ್ಕೆ ಅದನ್ನ ಬಗ್ಗೆನೂ ಸ್ವಲ್ಪ ನೀವು ತಿಳ್ಕೊಳ್ಳಿ. ಜೀವನದ ಹಂತದ ಮೇಲೆ ಒಬ್ಬ ಮಹಿಳೆಯದು ಆಸ್ತಿ ಮೇಲೆ ಹಕ್ಕುಗಳು ಬದಲಾವಣೆ ಆಗ್ಬೋದು. ಈಗ ಮದುವೆ ಆಗಕ್ಕಿಂತ ಮೊದಲು ಮನೆಯಲ್ಲಿ ಗಂಡ್ಮಕ್ಳಿಗೆ ಅವರು ಆಸ್ತಿಯನ್ನ ಬರೆದಿರ್ತಾರೆ. ಆ ವಿಷಯ ಕೂಡ, ಆ ಟೈಮಲ್ಲಿ ಕೂಡ ಹೆಣ್ಮಕ್ಳಿಗೆ ಆಸ್ತಿಯನ್ನ ಬರೆದಿಟ್ಟಿರೋದು ಅವರ ಸುರಕ್ಷತೆಗೆ ಒಂದು ಒಳ್ಳೇದು. ಮದುವೆ ಆದ ನಂತರ ಏನಾಗುತ್ತೆ, ಗಂಡನ ಹೆಸರ ಮೇಲೆ ಇಲ್ಲ ಅವ್ರ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರ ಹೆಸರ ಮೇಲೆ ಆಸ್ತಿ ಇರುತ್ತೆ. ಆವಾಗ ಒಂದು ಜಾಯಿಂಟ್ ಹೆಸರಲ್ಲಿ ಆಸ್ತಿ ಇದ್ರೆ ಆ ಸುರಕ್ಷತೆ ಆ ಮಹಿಳೆಗೆ ಸಿಗತ್ತೆ. ಕೆಲವು ಬಾರಿ ವಿಧವೆ ಆಗುವಾಗ ಈ ಜಾಯಿಂಟ್ ಹೆಸರಲ್ಲಿ ಇಲ್ಲ ಆದ್ರೆ ಆಸ್ತಿ ಬಂದ್ಬಿಟ್ಟು ಅವ್ರಿಗೆ ಒಂದು ಏನ್ ಮುಂದೆ ಮಾಡಬೇಕು, ಅವ್ರಿಗೊಂದು ಸುರಕ್ಷತೆ, ಭದ್ರತೆ ಇರಲ್ಲ. ಅದೇ ತರ ವಿಚ್ಛೇದನೆ ಆಗುವಾಗ ಅವ್ರ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ ಆದ್ರೆ ಅವ್ರನ್ನ ಮನೆಯಿಂದ ಕಳ್ಸೋದು ತುಂಬಾ ಈಸಿ. ಇದೆಲ್ಲ ನಾವು ಒಂದೊಂದು ಹಂತಕ್ಕೂ ಯೋಚನೆ ಮಾಡಬೇಕು. ಹೆಣ್ಣಾಗಿ ನನ್ನ ಹೆಸರಲ್ಲಿ ಯಾವ ಆಸ್ತಿ ಇದೆ, ನನ್ನ ಹೆಸರಲ್ಲಿ ಇರೋ ಆಸ್ತಿಗೆ ಸುರಕ್ಷತೆ ಇದೆಯಾ, ಪತ್ರ ಇದೆಯಾ, ಮತ್ತೆ ಹಿರಿಯರಾಗುವಾಗ ಇನ್ನೂ ಯೋಚನೆ ಮಾಡಬೇಕು. ನಾವು ವಿಲ್ ಅಂತ ಒಂದು ಬರ್ದಿಡ್ಬೇಕು. ನಮ್ಮ ಕಾಲದ ನಂತರ ಆ ಆಸ್ತಿ ಯಾರಿಗೂ ಹೋಗುತ್ತೆ ಅಂತ. ಮತ್ತೆ ಪ್ರತಿಯೊಂದು ಕಾಲದಲ್ಲೂ ಪತ್ರದ ಮೇಲೆ ನಮ್ಗೆ ಒಂದು ಭದ್ರತೆ ನಾವು ಇಟ್ಕೋಬೇಕು. ಯಾವ ತರ ಬರ್ದಿಡ್ತೀವಿ, ಯಾವ ಹೆಸರಲ್ಲಿದೆ, ಅದಕ್ಕೆ ಆ ಪತ್ರ ಯಾರ ಹತ್ರ ಇದೆ, ಇದನ್ನೆಲ್ಲನೂ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಸುರಕ್ಷತೆಯಿಂದ ವಿಚಾರಿಸ್ಬೇಕು. ಒಂದು ಆಸ್ತಿ ತಗೊಳ್ಳೋಕೆ ಮೊದಲು ಒಂದು ಲಾಯರ್ ಹತ್ರ ಹೋಗೋದು ಒಳ್ಳೇದು. ಆದ್ರೆ ಈಗ ಒಂದು 5 ವಿಷಯಗಳ ಬಗ್ಗೆ ಹೇಳ್ತೀನಿ ನಿಮ್ಗೆ, ಯಾವ್ದ ಬಗ್ಗೆ ನಿಮ್ಗೆ ಎಚ್ಚರ ಇರಬೇಕು. ಮೊದಲನೇ ಬಂದ್ಬಿಟ್ಟು, ಒಂದು ಆಸ್ತಿ ಕೊಂಡ್ಕೊಳ್ಳೋಕ್ ಮುಂಚೆ ಇಲ್ಲ ಅದನ್ನ ನೀವು ಪಡ್ಕೊಳ್ಳೋಕ್ ಮುಂಚೆ, ಅದು ಗಿಫ್ಟ್ ಆಗಿರ್ಬೋದು, ಇಲ್ಲ ಯಾರಾದ್ರಂದು ನೀವು ಸೇಲ್ ತಗೊಳೋಕೆ ಇರ್ಬೋದು, ನೀವು ಎಚ್ಚರವಾಗಿರ್ಬೇಕು. ಅದನ್ ಮೇಲೆ ಯಾವ್ದಾದ್ರೂ ಒಂದು ಸಾಲ ಇದೆಯಾ, ಇಲ್ಲ ಏನಾದ್ರೂ ಒಂದು ವಿವಾದ ನಡೀತಾ ಇದೆಯಾ ಅಂತ. ಅದು ಬಂದ್ಬಿಟ್ಟು ದಾಖಲೆ ಇರತ್ತೆ. ಆ ದಾಖಲೆಯನ್ನ ನೀವು ಹುಡುಕಿ ಅದರನ್ನ ಓದಿ ನಿಮ್ಗೆ ಗೊತ್ತಾಗತ್ತೆ ಅದು ಆಸ್ತಿ ನಿಮ್ಗೆ ಪಡ್ಕೊಳ್ಳಕ್ಕೆ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಸಬ್ ರಿಜಿಸ್ಟ್ರಾರ್ ಅಲ್ಲಿ ನೀವು ಇದನ್ನ ನೋಂದಣಿ ಮಾಡೋದು ಬಹಳ ಮುಖ್ಯ. ಮುಂದಿನ ಕಾಲದಲ್ಲಿ ಇಲ್ಲಾದ್ರೆ, ನಿಮ್ ಹೆಸರಲ್ಲಿ ಆ ಆಸ್ತಿ ಇಲ್ಲಾದ್ರೆ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಬರ್ಬೋದು. ಅದು ಮಾಡುವಾಗ ಹೆಣ್ಮಕ್ಳ ಹೆಸರಲ್ಲಿ ಇದ್ರೆ ಸ್ಟಾಂಪ್ ಡ್ಯೂಟಿ ಕೂಡ ಕಮ್ಮಿ ಆಗತ್ತೆ ನಿಮ್ಗೆ. ಸೊ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮಹಿಳೆಯರು ಕೆಲವೊಂದ್ಸರಿ ಸ್ಕೀಮ್ಗಳಲ್ಲಿ ಅವರ ಹೆಸರು ಹಾಕೋದಿಲ್ಲ ಅರ್ಜಿ ಹಾಕುವಾಗ. ಹಾಕಿ ಏನಕ್ಕಂದ್ರೆ ಮುಂದಿನ ಕಾಲದಲ್ಲಿ ಏನಾದ್ರೂ ಸರ್ಕಾರದಿಂದ ಏನಾದ್ರೂ ಹಣ ಬರಬೇಕು, ಯಾವುದೇ ಹೊಸ ಸ್ಕೀಮ್ಗಳಲ್ಲೂ
ನಿಮ್ಮ ಹೆಸರುಗಳು ಸೇರಿಸ್ಬೇಕಂದ್ರೆ ಆ ಆಸ್ತಿ ನಿಮ್ ಹೆಸರಲ್ಲಿ ಇರೋದು ಬಹಳ ಮುಖ್ಯ. ಈಗ ಒಂದು ಆಸ್ತಿ ನಿಮ್ ಹೆಸರಲ್ಲಿ ನೀವು ತಗೊಂಡ್ರೆ ಅದಕ್ಕೆ ಬೇಕಾಗಿರೋ ಹಣ ನಿಮ್ಮ ಇಂದಾನೆ ಹೋಗ್ಬೇಕು. ಬೇರೆಯವ್ರ ಅಕೌಂಟ್ ಇಂದ ಅದು ಹೋಗಿದ್ರೆ ಅದನ್ನ ಬೇನಾಮಿ ಅಂತ ಹೇಳ್ತಾರೆ. ಇದು ಕಾನೂನಿಗೆ ವಿರುದ್ಧ. ಯಾವಾಗ್ಲಾದ್ರೂ ನೀವು ಆಸ್ತಿ ತಗೋವಾಗ ಅದಕ್ಕೆ ಬೇಕಾಗಿರೋ ಹಣ ನಿಮ್ ಅಕೌಂಟ್ ಇಂದ ಹೋಗೋ ತರ ನೀವು ನೋಡ್ಕೊಳ್ಳಿ. ಮನೆಯಲ್ಲಿ ಯಾರಾದ್ರೂ ತೀರ್ ಹೋಗುವಾಗ ತಕ್ಷಣ ಹೋಗಿ ಡೆತ್ ಸರ್ಟಿಫಿಕೇಟ್ ಮತ್ತೆ ಲೀಗಲ್ ಏರ್ ಸರ್ಟಿಫಿಕೇಟ್ ನವೀಕರಿಸಬೇಕು. ಇಲ್ಲಾಂದ್ರೆ ಆ ಆಸ್ತಿಯನ್ನ ಅವ್ರ ಹೆಸರಲ್ಲಿ ಇರೋ ಆಸ್ತಿಯನ್ನ ಬೇರೆಯವರು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡತ್ತೆ. ಸೊ ಎಚ್ಚರವಾಗಿರ್ಬೇಕು ನಾವು. ಈಗ ಈ ತರ ಹಕ್ಕುಗಳ ಮೇಲೆ ಏನಾದ್ರೂ ಜಗಳಗಳಾದ್ರೆ ಉಚಿತ ಸಹಾಯ ಸರ್ಕಾರ ಕೊಡ್ತಿದೆ. KSLSA ಮತ್ತೆ ಲೋಕ್ ಅದಾಲತ್ಗಳಿದೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಒಂದು ಡೆಸ್ಕ್ ಹಾಕಿದ್ದಾರೆ. ಹೆಣ್ಮಕ್ಳು ಹೋಗಿ ಅದು ಪತ್ರಗಳ ವಿಷಯ ಇರ್ಬೋದು, ಇಲ್ಲ ಆಸ್ತಿ ಸಂಬಂಧಿಸಿದಂಗೆ ಯಾವುದೇ ವಿಷಯ ಇರ್ಬೋದು, ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಉಚಿತ ಸಹಾಯ ಸಿಗತ್ತೆ. ನಮ್ಮ ಹಕ್ಕುಗಳ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಹಾಕಿ. ನಾನು ಮತ್ತೆ ನನ್ನ ತಂಡದಲ್ಲಿ ಇರೋರು ಯಾವುದೇ ನಿಮ್ಗೆ ಸಹಾಯ ಬೇಕಂದ್ರೆ ಅದನ್ನ ನೀಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಫೀಲ್ಡ್ ವಿಸಿಟ್ಗೆ ಹೋಗುವಾಗ ಎಷ್ಟೋ ಮಹಿಳೆಯರನ್ನ ಭೇಟಿಯಾಗಿದ್ದೀನಿ. ಹೆಮ್ಮೆಯಿಂದ ಜೀವನ ಮಾಡಿಸಿದ್ದಾರೆ. ಅವರ ಸುರಕ್ಷೆಗೋಸ್ಕರ ಮತ್ತೆ ಮಕ್ಕಳ ಭವಿಷ್ಯ ಸುರಕ್ಷೆಗೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಒಂದು ಶಾಶ್ವತ ಮನೆ ಇರೋದು ಬಹಳ ಮುಖ್ಯ ಅಂತ ಈ ಮಹಿಳೆಯರು ಹೇಳಿದ್ದಾರೆ ನನಗೆ. ಇದೇ ತರ ಎಷ್ಟೋ ಮಹಿಳೆಯರಿಗೆ ಪ್ರೇರಣೆ ಆಗಿರೋ ಒಂದು ಮಹಿಳೆ ಕತೆ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಗೌರಮ್ಮ. ನಾನು ಬೈಸಂಗದಿಂದ ಮಾತಾಡ್ತಾ ಇದ್ದೀನಿ. ನಾನು ಕಳೆದ 7-8 ವರ್ಷಗಳಿಂದ ಬೈಸಂಗದಲ್ಲಿ ಗೆಳತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ತರಬೇತಿ ಸಣ್ಣಕ್ಕಿಂತ ಮುಂಚೆ ತುಂಬ ನಮ್ಮನೆ ಜೀವನ ತುಂಬ ಕಷ್ಟಕರವಾಗಿತ್ತು. ಏಕೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಿತ್ತು, ಮತ್ತು ದುಡಿಮೆ ಇರಲಿಲ್ಲ, ಮತ್ತು ಜೀವನ ನಡೆಸೋದು ತುಂಬ ಕಷ್ಟವಾಗಿತ್ತು. ನಾವು ಬಾಡಿಗೆ ಮನೆಗಿದ್ದು ನಮಗೆ ಬಾಡಿಗೆ ಕಟ್ಟಕ್ಕೂ ಸಹ ತುಂಬ ಕಷ್ಟ ಆಗ್ತಿತ್ತು. ನಾನು ಯಾಕೆ ಒಂದು ಮನೆ ಕಟ್ಟಬೇಕು ಅನ್ನೋದು ತುಂಬ ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ಬಸ್ ಇಂಡಿಯವರು ತರಬೇತಿ ಕೊಟ್ಟರು. ಅದು ಏನು ಅಂದರೆ, ನಮಗೆ ಆಸೆ ಐತೆ, ಆದರೆ ಏನು ಮಾಡಬೇಕು, ಆ ದುಡ್ಡು ಎಲ್ಲಿ ಹಂಚ್ಬೇಕು, ಮತ್ತು ಅದನ್ನ ಹೆಂಗೆ ಈಡೇರಿಸ್ಕೊಬೇಕು ಅನ್ನೋದು ನಮ್ಗೆ ಐಡಿಯಾ ಇರಲಿಲ್ಲ. ಆದರೆ ಆ ತರಬೇತಿನಲ್ಲಿ ತುಂಬ ತಿಳಿಯಾಗಿ ನಮಗೆ ಐಡಿಯಾ ಕೊಟ್ಟರು. ಆಗ ನಾನು ಮನೆ ಕಟ್ಟಬೇಕು ಅಂತ ಒಂದು ಗುರಿ ಇತ್ತು, ಆದರೆ ದುಡ್ಡು ಇರಲಿಲ್ಲ. ಆ ಗುರಿ ಮುಟ್ಟಬೇಕು ಅಂತ ಈ ತರಬೇತಿಯಿಂದ ತಿಳ್ಕೊಂಡೆ. ಈ ತರಬೇತಿಯಲ್ಲಿ ಕಮ್ಮಿ ಪರ್ಸೆಂಟೇಜಲ್ಲಿ ಬಡ್ಡಿ ಸಿಗುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ನಾನು LIC ಕಟ್ತಾ ಇದ್ದೆ. LIC ಬಾಂಡ್ನ ತಗೊಂಡೋಗಿ ಇಟ್ಬಿಟ್ಟು ಆ ಬಂದಂತಹ ಹಣದಿಂದ ಈ ಸೈಟ್ಗೆ ನಾನು ಬಂಡವಾಳ ತಗೊಬೇಕು ಅಂದಾಗ ತುಂಬ ಸಮಸ್ಯೆಗಳು ಬಂದವು. ಆ ಸಮಸ್ಯೆನ ಬಗೆಹರಿಸೋಕ್ಕೆ ಕಾನೂನಾತ್ಮಕವಾಗಿ ತಿಳ್ಕೊಳಕ್ಕೆ ಈ ತರಬೇತಿಯಲ್ಲಿ ತಿಳ್ಕೊಂಡೆ. ಬಂದ ಅಡೆತಡೆಗಳು ಸಮಸ್ಯೆಗಳನ್ನೆಲ್ಲ ಮೀರಿ ನಾನು ಈ ಮನೆ ಕಟ್ಟಿದ್ದೀನಿ. ಹಿಂದಿನ ಇದ್ದಂತಹ ಜೀವನವನ್ನು ನೆನೆಸ್ಕೊಂಡ್ರೆ ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ. ಹಿಂದಿನ ಜೀವನ ನೆನೆಸ್ಕೊಂಡ್ರೆ ನನ್ನ ಕುಟುಂಬ ಈಗ ತುಂಬ ಸುಧಾರಣೆ ಕಂಡಿದೆ. ಮತ್ತು ನನ್ನ ಮಕ್ಕಳಿಗೆ ಇವಾಗ ತುಂಬ ಎಜುಕೇಷನ್ನ ಚೆನ್ನಾಗಿ ನಡೆಸ್ಕೊಳ್ತಾವ್ರೆ. ಮತ್ತು ನಮ್ಮ ಈ ಗುರಿ ಮುಟ್ಟಕ್ಕೆ, ಈ ಸಾಧನೆ ಮುಟ್ಟಕ್ಕೆ ಈ ಸ್ಫೂರ್ತಿ ನನಗೆ ತುಂಬ ಆತ್ಮಬಲ, ಶಕ್ತಿ, ಧೈರ್ಯ ತುಂಬ ಇದೆ. ಸ್ಫೂರ್ತಿ ತರಬೇತಿ ಅಂತ ತಿಳ್ಕೊಂಡೆ. ಈ ಹಿಂದೆ ನನ್ನ ಯಾರೂ ಗುರುತಿಸ್ತಾನೂ ಇರಲಿಲ್ಲ, ಗೌರವನೂ ಕೊಡ್ತಾ ಇರಲಿಲ್ಲ. ಆದರೆ ಇವಾಗ ಜನಗಳೆಲ್ಲ ನನ್ನ ಗುರುತಿಸ್ತಾರೆ, ಗೌರವವನ್ನು ಕರೀತಾರೆ. ಎಲ್ಲೇ ಒಂದು ಸಂಘ ಸಂಸ್ಥೆಗಳಲ್ಲಿ ಏನೇ ಒಂದು ಪ್ರೋಗ್ರಾಮ್ ಇದ್ರು ಅಲ್ಲಿ ಕರೀತಾರೆ, ಗೌರವನೂ ಸಹ ನನಗೆ ಕೊಡ್ತಾರೆ. ನಿಮ್ಗೆ ಇವತ್ತು ನಾವು ತರಗತಿಯಲ್ಲಿ ಮತ್ತೆ ತರಬೇತಿಯಲ್ಲಿ ಸಿಗ್ದಲೇ ಇರೋ ವಿಷಯಗಳನ್ನ ತಲುಪಿಸಿದೀವಿ. ಅದು ನಿಮ್ಗೆ ಉಪಯೋಗ ಆಯ್ತಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ಎಪಿಸೋಡ್ಗೆ ಇಷ್ಟೇ. ಪ್ರೀತಿಯಿಂದ, ಕೃತಜ್ಞತೆಯಿಂದ ನಿಮ್ಮ ಉತ್ತರ.